ನಿನ್ನೆ ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ 18 ಜನರು ಸಸ್ಪೆಂಡ್ ಆದರು. ಶಾಸಕರು ಚಿಂತನಾ ಶಕ್ತಿ ಇರಬೇಕು. ಯಾವ ವಿಚಾರಕ್ಕೆ ಗೊತ್ತಲ್ಲ ಎಲ್ಲರಿಗೂ. ಹನಿ ಟ್ರ್ಯಾಪ್. ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ 18 ಜನರು ಸಸ್ಪೆಂಡ್ ಆದರು. ಶಾಸಕರು ಶಾಸನ ಮಾಡುವವರು ಸಸ್ಪೆಂಡ್ ಆದರು. ಯಾವ ವಿಚಾರಕ್ಕೆ ಗೊತ್ತಲ್ಲ ಎಲ್ಲರಿಗೂ. ಹನಿ ಟ್ರ್ಯಾಪ್. ಈ ಹನಿ ಟ್ರ್ಯಾಪ್ ವಿಷಯಕ್ಕೂ ಯೋಗ ಮಾಸ್ಟರ್ಗೂ ಏನು ಸಂಬಂಧ ಅಂತೀರಾ? ನಮ್ಮ ಮನಸ್ಸಿನ ಸಿಲ್ಲಿಯತನ, ಸತ್ಯದ ಅರಿವಿಲ್ಲದೆ ಎಷ್ಟೊಂದು ಹೋರಾಟ. ಚಿಂತನಾ ಶಕ್ತಿ ಇರಬೇಕು, ಸೃಜನಾತ್ಮಕವಾಗಿ ಯೋಚನೆ ಮಾಡಬೇಕು. ಕ್ರಿಯೇಟಿವ್ ಥಿಂಕಿಂಗ್ ಅಂತ ಕರಿತೀವಿ, ಅದು ತುಂಬ ಮುಖ್ಯ. ದೇಶದಲ್ಲಿ ಏನಾದರೂ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂದರೆ ದ ಕ್ರಿಯೇಟಿವ್ ಥಿಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ವಾಸ್ತವ ಸತ್ಯ. ಹನಿ ಟ್ರ್ಯಾಪ್ ಅಂದರೆ ಏನು? ಯಾವುದೋ ಒಂದು ಹೆಂಗಸು ಒಂದು ಗಂಡಸಿಗೆ ಫೋನ್ ಮಾಡಿ ಸ್ನೇಹವನ್ನು ಬೆಳೆಸಿ, ಸ್ನೇಹವನ್ನು ಪ್ರೀತಿಯಾಗಿ ಕನ್ವರ್ಟ್ ಮಾಡಿ ಮಾತುಗಳಿಂದ ಇಬ್ಬರು ದೈಹಿಕ ಸಂಪರ್ಕವನ್ನು ಏರ್ಪಡಿಸ್ಕೊತಾರೆ. ದೇ ವಿಲ್ ಎಂಜಾಯ್ ದೇರ್ ರಿಲೇಷನ್ಶಿಪ್. ಇದನ್ನು ವಿಡಿಯೋ ಮಾಡ್ಕೊತಾರೆ ಕಾಣದಂಗೆ. ನೋಡಿ, ವಿಡಿಯೋ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ನೋಡೋ, ನೀನು ಹಂಗೆ ಅವ್ರ ಜೊತೆ ಇದ್ದೀಯಾ, ನಿನಗೆ ಹೊರಗಡೆ ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇದು ಎಷ್ಟು ಸಿಲ್ಲಿ ಅಂದರೆ ಕಾನೂನಾತ್ಮಕವಾಗಿ ಯೋಚನೆ ಮಾಡಬೇಕು. ಅವಳು ಇಷ್ಟಪಟ್ಟು ಅವನ ಹತ್ರ ಹೋಗಿದ್ದಾಳೆ, ಅವನು ಇಷ್ಟಪಟ್ಟು ಮಾತಾಡಿದ್ದಾರೆ. ಇಲ್ಲಿ ಇಲ್ಲೀಗಲ್ ಎಲ್ಲಿ ಬಂತು? ಯಾವಾಗ ಇಲ್ಲೀಗಲು? ಬಲಾತ್ಕಾರವಾಗಿ ಯಾವುದೋ ಆಮಿಷ ಒಡ್ಡಿ ಅವಳು ಬಂದಾಗ ಇವನು ಅತ್ಯಾಚಾರ ಮಾಡಿದ್ದರೆ ಇಲ್ಲೀಗಲ್. ಅವಳೇ ಮೋಹಕರವಾಗಿ ಮಾತಾಡಿ ಮನಸ್ಸಿನಲ್ಲಿ ಒಂದು ಭ್ರಮೆಯನ್ನು, ಪ್ರೀತಿಯನ್ನು ಸೃಷ್ಟಿಸಿ ಕಾಮಕ್ಕೆ ಕರೆದಾಗ ಅದು ಇಲ್ಲೀಗಲ್ ಹೇಗಾಗುತ್ತೆ? ಅಲ್ಲಿ ವಿಡಿಯೋ ಇರುತ್ತಲ್ವಾ? ಅತ್ಯಾಚಾರ ಮಾಡಿರೋದು, ಬಲಾತ್ಕಾರ ಮಾಡಿರೋದು, ಹಿಂಸೆ ಮಾಡಿರೋದು, ರೂಮಲ್ಲಿ ಕೂಡಾಕೊಂಡು ಹಿಂಸೆ ಮಾಡಿ ಇವೆಲ್ಲ ವಿಡಿಯೋದು ಇರುತ್ತಲ್ವ, ಅದು ಅಫೆನ್ಸ್. ಇಲ್ಲಿ ಆ್ಯಕ್ಚುಲಿ ಯಾರು ಹನಿ ಟ್ರ್ಯಾಪ್ ಅಂತ ಮಾಡೋಕ್ಕೆ ಹೋದ್ರೋ ಅವ್ರದ್ದೇ ತಪ್ಪು. ಈ ಕೇಸ್ಗಳನ್ನ ಕನ್ಸಿಡರೇ ಮಾಡಬಾರ್ದು. ಇದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಒಂದು ವಯಸ್ಕ ಸ್ಥಿತಿಗೆ ಬಂದಾದ ಮೇಲೆ ಕಾನೂನಾತ್ಮಕವಾಗಿ ಗಂಡು ಹೆಣ್ಣು ಯಾವುದೇ ಆಗಲಿ ಇಬ್ಬರು ಪ್ರೀತಿಸಿ ದೈಹಿಕ ಸಂಪರ್ಕ ಏರ್ಪಟ್ಟರೆ ಅದು ಅವರ ಸ್ವಾತಂತ್ರ್ಯ. ಅದನ್ನು ಕಸಿದುಕೊಳ್ಳುವ ಹಕ್ಕು ಯಾವ ಕಾನೂನಿಗೂ ಇಲ್ಲ. ಅವರ ಇಷ್ಟ. ಒಬ್ಬರನ್ನೊಬ್ಬರನ್ನ ಪ್ರೀತಿಸಿದ್ದಾರೆ. ಪ್ರೀತಿ ಅಂದರೆ ಒಪ್ಪಿಗೆ. ಅದು ಸುಪ್ರೀಂ ಕೋರ್ಟಲ್ಲೂ ಒಂದು ಆರ್ಡರ್ ಆಗಿತ್ತು. ಒಬ್ಬರೊಬ್ಬರು ಒಪ್ಪಿಗೆಯಿಂದ ಸೇರಿದಲ್ಲಿ ಅದು ಅಫೆನ್ಸ್ ಅಲ್ಲ ಅಂತ. ಈಗ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಬ್ಬ ರಾಜಕಾರಣಿಗಳ ಮೇಲೆ ಟ್ರ್ಯಾಪ್ ಮಾಡೋಕ್ಕೆ ಯಾರೋ ಒಂದು ಹುಡುಗಿನ ಕರೆಸಿ ಅದನ್ನು ರೆಕಾರ್ಡ್ ಮಾಡಿಸಿ ಏನೋ ಮಾಡ್ತೀನಿ ಅಂತ 40 ಜನಕ್ಕೆ ಮಾಡಿದ್ದಾರೆ ಅಂದ್ಬಿಟ್ಟು ಜೋರು ಗಲಾಟೆ ಆಯಿತು. ಆದರೆ ಎಷ್ಟು ಜನಕ್ಕೆ ಮಾಡಿದ್ರು ಕೂಡ ಅದು ಲೆಕ್ಕಕ್ಕೆ ಇಲ್ಲವೇ ಇಲ್ಲ. ಅದು ಅವರವರ ಸ್ವಾತಂತ್ರ್ಯ, ಅವರವರ ಇಷ್ಟ. ನೈತಿಕತೆಯ ಪ್ರಶ್ನೆ ಬೇರೆ. ಅದನ್ನು ಅವರ ಮನೆಯಲ್ಲಿ ನೈತಿಕ ವಿಚಾರದ ಬಗ್ಗೆ ಅವರ ಸಂಸಾರದವರು ಕ್ವಶನ್ ಹಾಕೋಬೇಕು. ಅವರವ್ರು ಏನು ಮಾತಾಡ್ಕೋಬೇಕು ಅಷ್ಟೇ. ಕಾನೂನಾತ್ಮಕವಾಗಿ ಶಾಸಕಾಂಗ ಸಭೆಯಲ್ಲಿ ಆ ವಿಚಾರದ ಬಗ್ಗೆ ಜೋರು ಗಲಾಟೆ ಮಾಡೋದು, ಏನೋ ಮಾಡಿಬಿಟ್ಟಿದ್ರೆ ಅಂತ ಮಾಡೋದು ವಿಚಾರ ಅಲ್ಲವೇ ಅಲ್ಲ. ಅದು ಈ ದಿಶೆಯಲ್ಲಿ ಯಾಕೆ ನಮ್ಮ ಶಾಸಕರು ಶಾಸನವನ್ನು ಮಾಡತಕ್ಕಂಥವ್ರು ಯೋಚನೆ ಮಾಡಬಾರ್ದು? ಇಟ್ಸ್ ಸೋ ಸಿಲ್ಲಿ. ಹನಿ ಟ್ರ್ಯಾಪ್ ಯಾರು ಮಾಡೋಕ್ಕೆ ಹೋಗಿ ರೆಕಾರ್ಡ್ ಮಾಡ್ಕೊಂಬಂದರೆ, ನೀನು ಸರಿ ಇದೆಯಲ್ಲಮ್ಮ, ಒಪ್ಕೊಂಡಿದೆಯಲ್ಲಮ್ಮ, ನಿನ್ನ ಮುಖದಲ್ಲಿ ನಗು ಇದೆಯಲ್ಲಮ್ಮ, ನೀನು ಪ್ರೀತಿಯಿಂದ ಮಾತಾಡಿದೆಯಲ್ಲ, ಇನ್ನು ಕೇಸಲ್ಲಿ ಬಂತು ಅಂದರೆ ನೀನೇ ತಪ್ಪು ಮಾಡಿದ್ದೆ ಅಂತ ಹೇಳಬೇಕು. ಕೇಸ್ ಕೊಟ್ಟರೆ, ಕಂಪ್ಲೇಂಟ್ ಕೊಟ್ಟರೆ, ಕೊಟ್ಟಿಲ್ಲ ಅಂದರೆ ಅದು ವಿಚಾರ ಲೆಕ್ಕವೇ ಇಲ್ಲ. CD ಹೊರಗಡೆ ಯಾಕೆ ಬಿಡಬೇಕು? ಅವರು ನನ್ನ ಬಗ್ಗೆ ಸಿ ಡಿ ಮಾಡ್ಕೊಂಡು ನನ್ನ ಮರ್ಯಾದೆ ತೆಗಿತಾ ಇದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಅದ್ರ ಬಗ್ಗೆ ಎಂಕ್ವೈರಿ ಮಾಡಿ ಸಿ ಡಿ ಮಾಡಿದವ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು.
ಹುಡುಗಿ ಜೊತೆ ಅಥವಾ ಹೆಂಗಸಿನ ಜೊತೆ ಸಂಪರ್ಕ ಬೆಳೆಸಿದವನ ಜೊತೆ ಅಲ್ಲ, ಸಿ ಡಿ ಮಾಡಿದವರ ಆ್ಯಕ್ಷನ್ ತಗೋಬೇಕಷ್ಟೇ, ಬಿಟ್ಬಿಡ್ಬೇಕು. ಯಾವಾಗ ಅದು ಪಬ್ಲಿಕ್ ಡೊಮೈನ್ ಬಂದಾಗ, ಕಂಪ್ಲೇಂಟ್ ಆದಾಗ, ಅದರ್ವೈಸ್ ಆ ವಿಚಾರವನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ನಮ್ಮಲ್ಲಿ ಬೇಕಾದಷ್ಟು ಸಮಸ್ಯೆಗಳು ತುಂಬಿವೆ. ಪ್ರತಿದಿನ ಒಂದಲ್ಲ ಒಂದು ಬೆಲೆ ಜಾಸ್ತಿ ಆಗ್ತಾ ಇದೆ. ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ರೈತರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಧರ್ಮ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ, ಒಬ್ಬೊಬ್ಬರ ಮನಸ್ಸಿನಲ್ಲಿ ಕಂದಕಗಳು ಉಂಟಾಗ್ತಾ ಇದೆ, ಜಾತಿಯ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ, ಮೀಸಲಾತಿಗೆ ಹೋಗಿ ಜಾತಿಯ ಸನ್ಯಾಸಿಗಳು ರೋಡಿಗೆ ಬಂದು ಇಳಿಯುವಂಥ ಪರಿಸ್ಥಿತಿ ಬಂದಿದೆ. ನನ್ನ ಧರ್ಮ ಬೇರೆ, ನಿನ್ನ ಧರ್ಮ ಬೇರೆ, ನಿನ್ನ ಜಾತಿ ಬೇರೆ, ನನ್ನ ಜಾತಿ ಬೇರೆ ಅಂತಕ್ಕಂಥ ಸಂಘರ್ಷಗಳು ಮನಸ್ಸಿನಲ್ಲಿ ನೆಮ್ಮದಿಯನ್ನೇ ಕೊಡ್ತಾ ಇಲ್ಲ. ಹೋರಾಟಗಳು ನಡೀತಾ ಇದೆ, ಭಾಷಾ ಹೋರಾಟಗಳು ನಡೀತಾ ಇದೆ, ಭಾಷೆಯ ಬಗ್ಗೆ ತಿಕ್ಕಾಟಗಳು ಎಷ್ಟು ನಡೀತಿದೆ ಅಲ್ವಾ. ಎಷ್ಟೊಂದು ಸಮಸ್ಯೆಗಳಿದೆ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ, ಮುಂದಕ್ಕೆ ಇನ್ನೂ ಸಮಸ್ಯೆಗಳಾಗ್ತವೆ. ತುಂಬ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸಗಳು ಹೋಗ್ತವೆ, ಬೇಕಾದಷ್ಟು ಟೆಕ್ನಾಲಜಿ ಡೆವಲಪ್ ಆಗ್ತಾರಿಂದ ಅಂಥ ಯುವಕರಿಗೆ ಯಾವ ರೀತಿಯಾದ ಕೆಲಸವನ್ನು ಸರ್ಕಾರ ಕೊಡುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಬೆಲೆಯನ್ನು ಹೇಗೆ ಕಡಿಮೆ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ರೈತರನ್ನು ಹೇಗೆ ಕಾಪಾಡಬೇಕು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಕ್ರಿಯೇಟಿವ್ ಆಗಿ, ಸೃಜನಾತ್ಮಕವಾಗಿ ಸೈನ್ಸನ್ನು ಉಪಯೋಗಿಸ್ಕೊಂಡು ಹೇಗೆ ಡೆವಲಪ್ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾರೋ ಒಬ್ಳು ಫೋನ್ ಮಾಡಿರ್ತಾರಲ್ಲ, ಇನ್ನೊಬ್ರು ಯಾರೋ ಮಾತಾಡಿರ್ತಾರೆ, ಅವರ ಮೇಲೆ ಒಂದು ಹೋಟ್ಲ್ ಸೇರಿರ್ತಾರೆ, ಅದು ವೀಡಿಯೋ ಮಾಡ್ಕೊಬಂದು ಶಾಸಕಾಂಗ ಸಭೆಯಲ್ಲಿ ಯಾಕ್ರೀ ಜಗಳ ಮಾಡ್ತೀರಾ? ಈ ಕೇಸನ್ನೇ ಕನ್ಸಿಡರ್ ಮಾಡ್ಬೋದು. ನಾನು ಯಾಕೆ ಈ ವಿಚಾರ ಮಾತಾಡ್ತಿದ್ರೆ, ನಿಮ್ಮ ಮನಸ್ಥಿತಿಗಳು ಹೇಗಿದೆ, ಈ ಮನಸ್ಥಿತಿಯಲ್ಲಿ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಎಲ್ಲಿಂದ ಸಿಗುತ್ತೆ? ನಾವು ಕೂಡ ಪ್ರತಿಯೊಬ್ಬರು ಜವಾಬ್ದಾರಿಯುತ ಪ್ರಜೆಯಾಗಿ ಈ ವಿಷಯದ ಬಗ್ಗೆ ಚಿಂತನೆಗಳನ್ನು ಮಾಡಬೇಕು. ನಮ್ಮ ಚಿಂತನೆಗಳನ್ನು ಸಮಾಜದಲ್ಲಿ ಹರಿಬಿಡಬೇಕು. ದಿಸ್ ಆಸ್ ಟೋಟಲಿ ಸಿಲಿ. ಹನಿ ಟ್ರ್ಯಾಪ್ ಅನ್ನತಕ್ಕಂಥ ವಿಚಾರವೇ ಸಿಲಿ. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು, ಮಾತಾಡೋಕ್ಕೆ ಹೋಗ್ಬಾರ್ದು. ಅನ್ಲೆಸ್ ಕೇಸ್ ಹಾಕಿದ್ರೆ, ಅವ್ನು ಮರ್ಯಾದೆ ತೆಗೆದಿದ್ರೆ, ವಿಡಿಯೋ ಮಾಡಿದರೆ, ಹೊರಗಡೆ ಪಬ್ಲಿಕ್ ಬಿಟ್ಟಿದ್ರೆ ಮಾತ್ರ ಅವಾಗ ಮರ್ಯಾದೆ ತೆಗೆದಿದ್ದಾರೆ ಅಂತ ಅರ್ಥ. ಅವಾಗ ಇರುತ್ತಪ್ಪ. ಏನು ಇಲ್ಲದೆ ಅವ್ರು ಯಾರು ಮಾಡ್ಕೊಂಡಿರುತ್ತೋ, ಏನೋ ಮಾಡ್ಕೊಂಡಿರ್ತಾರೆ, ಇವ್ನು ಯಾರೋ ಸಿ ಡಿ ಮಾಡಿದಂತ ಅದು ಕಟ್ಕೊಂಡು ಏನು ಆಗಬೇಕು, ಬರಲಿ ಹೊರಗಡೆ. ಅದು ಅವ್ನು ನೋವಾಗಿದ್ರೆ ಕೇಸ್ ಹಾಕಲಿ, ಮಾಡೋದು ತಪ್ಪು ಅಂತ ಪನಿಷ್ ಆಗಿರುತ್ತೆ, ಮುಗಿದೋಯ್ತಪ್ಪ ವಿಷಯ. ಆ ವಿಷಯ ಚರ್ಚೆ ಮಾಡೋದಲ್ಲ ಇಲ್ಲಿ. ಅರ್ಥ ಆಗ್ತಿದೆಯಾ? ಹನಿ ಟ್ರ್ಯಾಪ್ ಅನ್ನತಕ್ಕಂಥ ವಿಚಾರವೇ ಸಿಲ್ಲಿ. ಸ್ವತಂತ್ರ ಮನಸ್ಸುಗಳಲ್ಲಿ, ಒಂದು ವಯಸ್ಕ ಮನಸ್ಸುಗಳಲ್ಲಿ ಯಾವುದೇ ಭಾವನೆಗಳು ಉಂಟಾಗಿ ಆ ಭಾವನೆಗೆ ಸ್ಪಂದಿಸಿ ಒಬ್ಬೊಬ್ಬರು ಸ್ನೇಹ ಬೆಳೆದು ಅವರು ಅನುಭವಿಸಿದರೆ ಅದು ಇಲ್ಲೀಗಲ್ ಅಲ್ಲ. ಅದು ಅವರ ಸ್ವತಂತ್ರ ಮನಸ್ಥಿತಿ. ಅವರ ಸಮಾಜಕ್ಕೇನು ಕೆಟ್ಟದ್ದನ್ನು ಮಾಡಿಲ್ಲ. ಸ್ವಂತವಾಗಿ ತನ್ನ ಮನದ ಭಾವನೆಗಳಿಗೆ ಸ್ಪಂದಿಸಿರ್ತಾರೆ. ದ ರಿಯಲ್ ಫ್ರೆಂಡ್ಶಿಪ್ ಇದ್ದರೆ ಯು ಶುಡ್ ರೆಸ್ಪೆಕ್ಟ್ ದೆಮ್. ರಿಯಲ್ ಅಲ್ವಾ? ಹಣ ತಗೊಂಡಿರ್ತಾರೆ, ಇಟ್ಸ್ ಲೈಕ್ ವೇಶ್ಯ ವಾಟಿಕೆ ಥರ ಹೋಗ್ತಾರೆ. ದಟ್ಸ್ ಆಲ್ ಕ್ಲಿಯರ್. ಇದನ್ನು ಬಿಟ್ಬಿಟ್ಟು ಏನು ಗಲಾಟೆ, ಹೋಲ್ ಡೇ ಗಲಾಟೆ ಮಾಡಿ ಸಸ್ಪೆಂಡ್ ಮಾಡಿ, ಇದ ನಮ್ಮ ಶಾಸಕಾಂಗ, ಇದ ನಮ್ಮ ಸಮಾಜದ ಸ್ಥಿತಿ, ಇದ ನಮ್ಮ ಪ್ರಜಾಪ್ರಭುತ್ವ? ಯಾಕೆ ಸಾಮಾನ್ಯರು, ಯುವಕರು ಈ ದೇಶದಲ್ಲಿ ಯೋಚನೆ ಮಾಡಬಾರ್ದು? ಅದು ಲೆಕ್ಕಕ್ಕೆ ಇಲ್ಲ. ಇಟ್ಸ್ ನಥಿಂಗ್ ಅಂತ ವಿಷಯಕ್ಕೆ ಎಷ್ಟೊಂದು ಜಗಳ ಮಾಡ್ತಾರಲ್ರಿ. ಇವರಿಂದ ನಾವು ಹೆಂಗೆ ಕ್ರಿಯೇಟಿವ್ ಥಾಟ್ಸ್, ಕ್ರಿಯೇಟಿವ್ ವರ್ಕ್ನ ನಿರೀಕ್ಷೆ ಪಡೋಕ್ಕಾಗುತ್ತೆ ನಾವು? ಸೊ ಈ ವಿಡಿಯೋ ನೋಡೋರು ಸತ್ಯ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಯುವಕರು ಜಾಗೃತರಾಗಿ ಈ ಸಿಲ್ಲಿ ವಿಷಯಗಳ ಕಡೆ ಗಮನ ಹರಿಸಬೇಡಿ. ಕ್ರಿಯೇಟಿವಿಟಿ ಹಾಳಾಗುತ್ತೆ. ಯಾಕೆಂದರೆ ಈ ಸಿಲ್ಲಿ ವಿಚಾರಗಳೇ ಅವೇ ನಮ್ಮನ್ನು ಆಳ್ತಾ ಇರೋದು. ಅವ್ರೇನೋ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ ಅಲ್ವಾ? ಸಣ್ಣ ಸಣ್ಣ ವಿಚಾರಗಳನ್ನು ಹೇಗೆ ನೆಗ್ಲೆಕ್ಟ್ ಮಾಡಬೇಕು ಅನ್ನೋತಕ್ಕಂಥದ್ದನ್ನ ತಿಳ್ಕೋಬೇಕು. ನಮ್ಮಲ್ಲಿ ಸೃಜನಾತ್ಮಕವಾಗಿ ಕ್ರಿಯೇಟಿವ್ ಥಾಟ್ಸ್ ಬರೋಂಗೆ ನಾವು ಮಾಡಬೇಕು. ಅದಕ್ಕೆ ಮನಸ್ಸನ್ನು ಶಾಂತಗೊಳಿಸಬೇಕು. ಇಂಥ ವಿಚಾರಗಳ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಕು ಮತ್ತು ಆಪೋಸ್ ಮಾಡಬೇಕು, ಬಿಟಾಕ್ಯದನ್ನ ಅಂತ ಹೇಳಬೇಕು. ಆ ತಿಳುವಳಿಕೆಯನ್ನು ತರಬೇಕು ಅಲ್ವಾ? ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು, ಸಾಧ್ಯವಾದಷ್ಟು ಈ ಸಮಾಜದಲ್ಲಿ ಎಲ್ಲವನ್ನು ತಿದ್ದು ಸುಖವಾಗಿರ್ತೀನಿ ಅನ್ನೋದು ತುಂಬ ಕಷ್ಟ. ನಿನ್ನಲ್ಲಿ ಸುಖವನ್ನು ಹುಡುಕು. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.